ಹಾಯ್ ಸರ್, ನಾನು ಈಗ ಟೀಸರ್ ಮತ್ತೆ ಟ್ರೈಲರ್ ನೋಡ್ಕೊ ಬಂದೆ. ಆದ್ರೆ ನನಗೆ ಕ್ಯಾಪರ್ನೌನ್ ಅಂತ ಒಂದು ಅರೇಬಿಕ್ ಮೂವಿ ನೋಡಿದ್ದೆ. ಅದೇ ರೀತಿ ನನಗೆ ಈ ಟೀಸರ್ ಮತ್ತೆ ಟ್ರೈಲರ್ ಅನ್ನಿಸ್ತು. ಅದೇ ರೀತಿನ ಇಲ್ಲಾಂದ್ರೆ ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ ನ ನೀವು ಈ ಮೂವಿಯಾಗಿ ಮಾಡಿದೀರಾ? ಕ್ಯಾಪರ್ನೌಮ್ ನಾನು ನೋಡಿದ್ದೀನಿ. ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಮಕ್ಕಳೇ ಸಿನಿಮಾದ ಹೀರೋಗಳು ಅದರಲ್ಲಿ, ಅಂಡ್ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಫಿಲ್ಮ್ ಅದು. ಬಟ್ ಇದು ಐ ಥಿಂಕ್ ಇದರ ಮೂಲ ದ ಜೆನಿಸಿಸ್ ಆಫ್ ದಿಸ್ ಫಿಲ್ಮ್ ಒಂದು ನನ್ನ ಪರ್ಸನಲ್ ಲೈಫ್ ಅಲ್ಲಿ ಅಲ್ಲದೆ ಇದ್ರು ನಾನು ನೋಡಿರೋ ಘಟನೆಯಿಂದ ಟ್ರಿಗರ್ ಆಗಿರುವಂತದ್ದು. ಬೇಸಿಕ್ಲಿ ನಾನೊಂದು ನಮ್ಮ ದೂರದ ಸಂಬಂಧಿಕರ ಫ್ಯಾಮಿಲಿ ಒಂದು, ಅಲ್ಲಿ ದ ಹಸ್ಬೆಂಡ್ ಆಫ್ ದ ಫ್ಯಾಮಿಲಿ, ಗಂಡ ಮಕ್ಕಳ ತಂದೆ ತೀರ್ ಹೋಗ್ತಾರೆ, ಮುಂಬೈಲಿ ಇರೋದವರು. 13ನೇ ದಿವಸ ಹೆಂಡತಿ ಸೂಸೈಡ್ ಮಾಡ್ಕೊಂತಾರೆ. ಅಂಡ್ ಅದಾದ್ರ ಮೇಲೆ ಅವರಿಬ್ಬರು ಮಕ್ಕಳು 11 ವರ್ಷ 3 ವರ್ಷ ಅವ್ರನ್ನ ಉಡುಪಿಗೆ ಕರ್ಕೊಂಡ್ ಬರ್ತಾರೆ. ಅಂಡ್ ಅವರ ಅಂತ್ಯಕ್ರಿಯೆಗೆ ನಾನು ಹೋಗಿರ್ತೀನಿ. ಅಲ್ಲಿ ಹೋದಾಗ 3 ವರ್ಷದ ಮಗುನ ರಿಯಾಕ್ಷನ್ ಏನಿತ್ತಲ್ವಾ, ಅಂದ್ರೆ ತನ್ನ ತಾಯಿಯ ಕ್ರಿಯೆ ಹಿಡಿಯೋ ದಿವಸದಲ್ಲಿ ಅದೇನೋ ಆಟ ಆಡ್ತಿದೆ. ಆ 3 ವರ್ಷದ ಮಗು ಬೇರೆ ಮಕ್ಕಳ ಜೊತೆ ಆಟ ಆಡ್ತಿದೆ. ಅದಕ್ಕೆ ಅರಿವು ಇಲ್ಲ ಏನಾಗಿದೆ ಅನ್ನೋದಲ್ಲ, ಆ ಗಾಢತೆ ಏನಾಗಿದೆ, ಆಗಿರೋ ಒಂದು ದುರಂತದ ಒಂದು ತೀವ್ರತೆನೆ ಗೊತ್ತಿಲ್ದಿರೋ ಒಂದು ಸನ್ನಿವೇಶ ಅದೇ. ನಂಗೆ ಅದು ಬಹಳ ಕಾಡಿತ್ತು. ಆ ಒಂದು ಇಮೇಜ್, ತನ್ನ ಅಮ್ಮನ ಕ್ರಿಯೆ ದಿವಸನೇ ಮಗು ಆಟ ಆಡ್ತಿದೆ ಆರಾಮಾಗಿ, ಏನೂ ಆಗದೆ ಇರೋ ತರ. ಸೊ ಅದು ದಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ನನ್ಗೆ. ನಾವು ಓಕೆ, ಇವಾಗ ನನ್ಗೆ ನನ್ನ ತಂದೆ ತೀರ್ ಹೋಗಿ 8 ವರ್ಷ ಆದ್ರೂ ನನ್ಗೆ ಇನ್ನೂ ಆ ವಿಷಯನ ಜೀರ್ಣ ಮಾಡ್ಕೊಳಕ್ಕೆ ಅವಾಗ ನನ್ಗೆ ಕೆಲವೊಮ್ಮೆ ಇದಾಗುತ್ತೆ. ಸೊ ಹಂಗಿದ್ದಾಗ ಮಕ್ಕಳು ಹೆಂಗೆ ಅದನ್ನ ಹೌ ಡು ದೇ ಓವರ್ಕಮ್ ದಟ್ ಗ್ರೀಫ್, ಅಥವಾ ಎಸ್ಪೆಷಲಿ ಚಿಕ್ಕ ಮಗು. ನನಗೂ ಈ ಸಿನಿಮಾ ಮಾಡೋವಾಗ ಸುಮಾರು ಅದೇ ಪ್ರಾಯದ ಮಕ್ಕಳಿದ್ದು. ಸೊ ಅವ್ರು ನೋಡಿದ್ರೆ ನಾನು ಸರಿಯಪ್ಪ, ಹೆಂಗೆ ಹೌ ಡು ಕಿಡ್ಸ್ ಓವರ್ಕಮ್ ಲಾಸ್? ಬಿಕಾಸ್ ಅವ್ರ ಜಗತ್ತಲ್ಲಿ ನೀವು ಏನೇ ಹೇಳಿದ್ರು ಸ್ಕೂಲ್ ಇದೆ ಅಲ್ಲ, ಹೊರಗಡೆ ಫ್ರೆಂಡ್ಸ್ ಇದಾರೆ, ಗಮ್ಮತ್ತು ಇದೆ, ಆಟನೂ ಇದೆ, ಎಲ್ಲಾನು ಇದೆ. ಬಟ್ ಅದ್ರ ನಡುವೆ ಅವರು ಇದನ್ನ ಯಾರ ಜೊತೆ ಹಂಚ್ಕೊಂತಾರೆ, ಯಾರ ಜೊತೆ ಹೇಳ್ಕೊಂತಾರೆ, ಅದು ಹೌ ಡು ದೇ ಓವರ್ಕಮ್? ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಲ್ವಾ, ಆ ಹುಡುಕಾಟನೇ ಮಿಥ್ಯೆ ಆಕ್ಚುಲಿ. ಪ್ರೀಕ್ವೆಲ್ ಸ್ಟೋರಿನೇ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ಆ ಕ್ಯಾರೆಕ್ಟರ್, ಆ ಹುಡುಗರ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಮತ್ತೆ ಹೇಗೆ ಇದು ಆಡಿಯನ್ಸ್ ಎಲ್ಲ ಬಂದು ನೋಡ್ಬೇಕಾಗಿರೋ ಫಿಲಮ್? ಯಾಕಂದ್ರೆ ನನ್ಗೆ ಅದೇ ಡೌಟ್ ಬಂದಿದೆ. ಇವಾಗ ಆರ್ಟ್ ಮೂವಿ ತರ ಮಾಡಿದೀರಾ, ಅವಾರ್ಡ್ಸ್ ತಗೊಂಡಿದ್ದು. ಅದೇ ರೀತಿ ಇದು ಫ್ಯಾಮಿಲಿ ಬಂದು ನೋಡ್ಬೋದಾ? ಯಾಕಂದ್ರೆ ಟೀಸರ್ ಟ್ರೈಲರ್ ಅಲ್ಲಿ ನೀವು ಏನು ರಿವೀಲ್ ಮಾಡಿಲ್ಲ, ಡಿಕೋಡ್ ಮಾಡಕ್ಕಾಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ಇದು ಫ್ಯಾಮಿಲಿ ಸಿನಿಮಾ ಐತೆ, ಬಂದು ನೋಡ್ಬೋದಾ? ಸಿನಿಮಾ ಥಿಯೇಟರ್ಗೆ ಬಂದು ನೋಡೋ ಮೂವಿನ? ಖಂಡಿತ. ಇವಾಗ ಐ ಥಿಂಕ್ ನಿಮ್ಮ ಒಂದು ಪ್ರಶ್ನೆಯಲ್ಲೇ 3 ಪ್ರಶ್ನೆ ಇದೆ. ಒಂದು, ನೀವೇನು ಹೇಳಿದ್ರಲ್ವಾ ಆರ್ಟ್ ಸಿನಿಮಾ ಅಂತ. ನಾನ್ ಸಿನಿಮಾ ನೋಡೋ ದೃಷ್ಟಿಕೋನನೇ ಬೇರೆ. ನನಗೆ ಸಿನಿಮಾದಲ್ಲಿ ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಇದೆ ಅಷ್ಟೇ, ಬಿಟ್ರೆ ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಇಲ್ಲ. ಎಲ್ಲಾ ಸಿನಿಮಾಕ್ಕೆ ಬಂಡವಾಳ ಹಾಕಿದ ತಕ್ಷಣ ನೀವು ಎಕ್ಸ್ಪೆಕ್ಟ್ ಮಾಡೋದು ಆ ಬಂಡವಾಳನ ವಾಪಸ್ ತೆಗೆಯೋದೆ. ಸೊ ದಟ್ ಮೂಮೆಂಟ್ ಯು ಡೂ ಇಟ್, ಆರ್ಟ್ ಸಿನಿಮಾ ಆಗಿರ್ಲಿ ಇದಾಗಿರ್ಲಿ, ಎಲ್ಲರೂ ಹಣ ಮಾಡಕ್ಕೆ ಮಾಡ್ತಿರೋದು ಸಿನಿಮಾನ. ಸೊ ಅದು ಎಲ್ಲ ಸಿನಿಮಾನು ಕಮರ್ಷಿಯಲ್ ಸಿನಿಮಾ ನನ್ನ ಪ್ರಕಾರ. ಅಂಡ್ ಅವಾರ್ಡ್ಗಳು ಬಂದಿದೆ ಎಲ್ಲಾನು ಒಂದ್ ಕಡೆಗೆ. ಬಟ್ ಈ ಸಿನಿಮಾನು ಥಿಯೇಟರ್ಗೆ ಬಂದು ನೋಡೋಂಥದ್ದೇ ಸಿನಿಮಾ ಫಾರ್ ಮಲ್ಟಿಪಲ್ ರೀಸನ್ಸ್. ಒಂದು, ನೀವು ಭಾರತದ ಕಾಂಟೆಕ್ಸ್ಟ್ ಅಲ್ಲಿ ಅಥವಾ ಕನ್ನಡದ ಕಾಂಟೆಕ್ಸ್ಟ್ ಅಲ್ಲಿ ನಾವು ಇವಾಗ ಮಕ್ಕಳನ್ನ ಮುಂದ್ಗಡೆ ಇಟ್ಟು ಮಕ್ಕಳನ್ನ ಮೈನ್ ಹೀರೋಗಳಾಗಿ ಮಾಡುವಂತ ಸಿನಿಮಾ ಬಹಳ ಕಡಿಮೆ ಅಲ್ವಾ? ಅವರ ತುಂಬಾ ಕಷ್ಟನೂ ಹೌದು, ಬಟ್ ಬಹಳ ಕಡಿಮೆನೂ ಹೌದು. ನಾವು ಮಕ್ಕಳ ದೃಷ್ಟಿಕೋನದಿಂದ ಜಗತ್ತನ್ನು ನೋಡೋ ಸಿನಿಮಾಗಳು ಬಹಳ ಕಡಿಮೆ ನಮ್ಮಲ್ಲಿ. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಫ್ರೆಶ್ ಅಟೆಂಪ್ಟ್. ಅದಕ್ಕೆ ಬಂದು ನೋಡ್ಲೇಬೇಕು ಒಂದು. ಅಂಡ್ ಸೆಕೆಂಡ್, ಈವನ್ ನನ್ಗೆ ವೆನ್ ಐ ವಾಚ್ ದ ಫಿಲ್ಮ್ ಅಲ್ವಾ, ಈ ಮಕ್ಳು ಏನ್ ಮಾಡಿದ್ದಾರೆ, ಅತೀಶ್ ಆಗಿರ್ಲಿ, ಅವಿಶ್ ಆಗಿರ್ಲಿ, ಬಹಳ ಬಹಳ ಕಡಿಮೆ. ನಮ್ಮ ಇವಾಗ ಕ್ಯಾಪರ್ನೌಮ್ ನೀವು ಹೇಳಿದ್ರಲ್ಲ, ದಟ್ ಈಸ್ ಅ ಬ್ರಿಲಿಯಂಟ್ ಎಕ್ಸಾಂಪಲ್. ಬಿಕಾಸ್ ಆ ಸಿನಿಮಾ ನೋಡಿದಾಗ ನನ್ಗೆ ಆಗಿರೋದು, ಆ ಒಂದು ಒಳಗಿಂದ ಏನೋ ನಿಮ್ನ ಚರ್ನ್ ಮಾಡುತ್ತಲ್ವಾ, ಅದು ಮಕ್ಕಳು ಪರ್ಫಾರ್ಮ್ ಮಾಡೋದಾಗ ನಿಮ್ಗೆ ತಟ್ಟುತ್ತದು ಒಂಥರ. ಮಕ್ಕಳು ದುಃಖ ವ್ಯಕ್ತಪಡಿಸಾಗ ನಿಮ್ಗೂ ಫೀಲ್ ಆಗುತ್ತೆ ಅದು. ಬಿಕಾಸ್ ಅವ್ರು ತುಂಬಾ ತುಂಬಾ ಜೆನ್ವಿನ್ ಆಗಿರ್ತಾರೆ. ಅಲ್ಲಿ ಏನೋ ಒಂಥರ ಒಂದು ಇದಿಲ್ಲ, ದರ್ ಇಸ್ ನೋ ಆರ್ಟಿಫಿಷಿಯಾಲಿಟಿ, ತುಂಬಾ ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಅದೇ ರೀತಿ ಈ ಮಕ್ಕಳು ಏನ್ ಮಾಡಿದಾರಲ್ವಾ, ಐ ಥಿಂಕ್ ಆ ಕಾರಣಕ್ಕಂತೂ ನೀವು ಬಂದು ನೋಡ್ಲೇಬೇಕು ಸಿನಿಮಾ. ಇನ್ನೊಂದು ನಿಮ್ದು ಪ್ರಶ್ನೆ ಇದ್ದಿದ್ದು, ಮಕ್ಳಿಗೆ ಮಾತ್ರ ಇರೋದಾ ಸಿನಿಮಾ ಅಥವಾ ದೊಡ್ಡವ್ರು ಬಂದು ನೋಡ್ಬೇಕಂತ? 100% ಐ ಥಿಂಕ್ ಈ ನೀವು ಪೋಸ್ಟರ್ ಅಲ್ಲಿ ಆಗಿರ್ಲಿ ಅಥವಾ ನಮ್ಮ ಈ ಟೀಸರ್ ಅಲ್ಲಿ ಆಗಿರ್ಲಿ, ಖಾಲಿ ಮಕ್ಳನ್ನ ನೋಡ್ತೀರಾ ಅನ್ನೋ ತಕ್ಷಣಕ್ಕೆ ಇದು ಮಕ್ಳ ಸಿನಿಮಾ ಆಗಲ್ಲ. ಇದು ಐ ಥಿಂಕ್ ಇದು ದ ಹೀರೋಸ್ ಆರ್ ಕಿಡ್ಸ್, ಬಟ್ ಇದು ಜಾಸ್ತಿ ಅನ್ವಯಿಸೋದು ಐ ಥಿಂಕ್ ಫಾರ್ ದ ಎಲ್ಡರ್ ಪೀಪಲ್, ಅಂದ್ರೆ ಮಕ್ಕಳ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮಂತ ಕ್ಯಾಟಗರಿಗೆ, ವೇರ್ ಐ ಥಿಂಕ್ ಅವ್ರು ಜಾಸ್ತಿ ಕನೆಕ್ಟ್ ಮಾಡ್ತಾರೆ ಈ ಸಿನಿಮಾ ಜೊತೆ. ಐ ಥಿಂಕ್ 100%. ನಾವು ಇವಾಗ ಭಾರತದಲ್ಲೇ ಬೇರೆ ರಾಜ್ಯಗಳಲ್ಲಿ, ಬೇರೆ ಸಿಟಿಗಳಲ್ಲಿ ಸ್ಕ್ರೀನಿಂಗ್ ಆಗಿದಾವೆ. ಅಂಡ್ ಅಲ್ಲಿಂದ ಬಂದಿರೋ ನನಗೆ ಯುನಾನಿಮಸ್ ಒಂದೇ ಒಂದು ಫೀಡ್ಬ್ಯಾಕ್ ವಾಸ್, ದಿಸ್ ಇಸ್ ನಾಟ್ ಅ ಚಿಲ್ಡ್ರನ್ಸ್ ಫಿಲ್ಮ್ ಅಲ್ವೇ ಅಲ್ಲ, ದೊಡ್ಡೋರು ನೋಡೋಂತ ಸಿನಿಮಾ ಇದು ಅಂತ. ಸೊ ಐ ಥಿಂಕ್ ಐ ಆಮ್ ವೆರಿ ಹೋಪ್ಫುಲ್. ಈ ಜನರು ಬಂದ್ರೆ, ಫ್ಯಾಮಿಲಿ ಬಂದ್ರೆ, ಪೇರೆಂಟ್ಸ್ ಬಂದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ಸಿನಿಮಾನ. ಆಕ್ಚುಲಿ ನನಗೂ ಖುಷಿ ಆಯ್ತು, ಈ ತರ ಒಂದು ಒಳ್ಳೊಳ್ಳೆ ಫಿಲ್ಮ್ಸ್ ಬರ್ತಿದೆಯಲ್ಲ ಅಂತ. ಅಂಡ್ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡ್ಬೇಕು, ಥಿಯೇಟರ್ಸ್ ಅಲ್ಲೇ ಬಂದು ನೋಡಿ. ಅಂಡ್ ಇದ್ರಲ್ಲಿ ಏನಾದ್ರು ಬೇರೆ ತರ ವಿಷಯ, ಲೈಕ್ ಎಮೋಷನ್, ಜರ್ನಿ, ಅದು ಬಿಟ್ರೆ ಬೇರೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫ್ಯಾಕ್ಟ್ ಈ ಮೂವಿಲಿ ಇರೋದು ಯಾವ್ದಾದ್ರು? ಆತರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಲ್ಲ, ಒಂದು ಹುಡುಗನ ಜರ್ನಿ ಇದೆ. ಇವಾಗ ನೀವು ಹುಡುಗನ ಜರ್ನಿ ಅಂದಾಗ ಅದರಲ್ಲಿ ಅವನ ಫ್ರೆಂಡ್ಸ್ ಜೊತೆ ಮಾಡೋ ಚೇಷ್ಟೆಗಳಿದಾವೆ, ಅದನ್ನು ನೀವು ಕನೆಕ್ಟ್ ಮಾಡ್ತಾರೆ. ಎಲ್ಲೋ ಒಂದು ಎಷ್ಟೋ ನಮ್ಮ ಸ್ಕ್ರೀನಿಂಗ್ಸ್ ಅಲ್ಲೂ ಆಗಿರೋದು ಹಂಗೆ, ಈ ಜನರು ಅವರ ಬಾಲ್ಯಕ್ಕೆ ಕನೆಕ್ಷನ್ ಹುಡುಕಾಡ್ತಾ ಇದ್ರು ಸಿನಿಮಾದಲ್ಲಿ. ನನ್ಗೆ ನನ್ನ ಸ್ನೇಹಿತನ ಜೊತೆ ಮಾಡಿದ ನೆನಪಿದೆ, ಸೈಕಲ್ ಅಲ್ಲಿ ಹೋಗಿದ್ ನೆನಪಿದೆ, ಟ್ರೈನ್ ಜೊತೆ ರೇಸ್ ಮಾಡಿದ ನೆನಪಿದೆ, ನೀರಲ್ಲಿ ಈಜಾಡಿದ ನೆನಪಿದೆ ಅಂತ. ಸೊ ಆ ಫನ್ ಎಲಿಮೆಂಟ್ಸ್ ಇದ್ದೇ ಇರ್ತವೆ. ತೀರಾ ಕಂಪ್ಲೀಟ್ ಫಸ್ಟ್ ಸೀನ್ ಇಂದ ಲಾಸ್ಟ್ ಸೀನ್ ತನಕ ಗಂಭೀರವಾಗಿರುವಂತ ಸಿನಿಮಾ ಅಲ್ಲ ಇದು ಅಲ್ವಾ, ಬಟ್ ತುಂಬಾ ಆಳವಾದ ಸಿನಿಮಾ.
there is no one aspect that stands out in the film ನನ್ನ ಪ್ರಕಾರ. It's a boy's journey seen through adult's eyes ಅಷ್ಟೇ, performed by a boy brilliantly. ನಮ್ಮ ಲೈಫ್ ತುಂಬಾ ಕನೆಕ್ಟ್ ಆಗುತ್ತೆ ಅಂತ 100%. ಅಂದ್ರೆ ಅದು ನಾನು ಸಿನಿಮಾ ಮಾಡಿದ ತಕ್ಷಣ ಅಲ್ಲ, ಬಟ್ ಇವಾಗ ಅಟ್ ಲೀಸ್ಟ್ ಒಂದು 35-40 ಸ್ಕ್ರೀನಿಂಗ್ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ. ಸೊ ಆ ರಿಯಾಕ್ಷನ್ ಭರವಸೆ ಮೇಲೆ ನಾನು ಹೇಳ್ತಿದ್ದೀನಿ ಇಟ್ ಈಸ್ ಗೋಯಿಂಗ್ ಟು ಕನೆಕ್ಟ್ ಟು ಎವ್ರಿಬಡಿ. ಯಾಕಂದ್ರೆ ನಮ್ಗೆ ಕನೆಕ್ಟ್ ಆಗೋ ತರ ಫಿಲ್ಮ್ಸ್ ಬರ್ತಿರೋ ತುಂಬಾ ಕಡಿಮೆ ಆಗಿದೆ. ಹೌದು, ಬಿಕಾಸ್ ಇದು ಎಲ್ರ ಕಥೆನೂ ಅಲ್ವಾ, ಎಲ್ರಿಗೂ ಎಲ್ಲೋ ಒಂದ್ ಕಡೆ ನೀವು ಚಿಕ್ಕವರಾಗಿದ್ದಾಗಿರ್ಲಿ ಅಥವಾ ದೊಡ್ಡವರಾಗಿದ್ದಾಗ ನೀವು ಅಪ್ಪ ತಂದೆ ತಾಯಿಯನ್ನು ಕಳ್ಕೊಳ್ತೀರಾ, ಯಾರೋ ನಿಮ್ಮ ಕ್ಲೋಸ್ ಸಂಬಂಧಿಕರನ್ನು ಕಳ್ಕೊಳ್ತೀರಾ, ಆ ನೋವು ಎಲ್ರಿಗೂ ಕಾಮನ್, ಅದು ಯೂನಿವರ್ಸಲ್. ಇದು ನಮ್ಮ ಔಟ್ಸೈಡ್ ಇಂಡಿಯಾ ಸ್ಕ್ರೀನಿಂಗ್ ಆದಾಗ್ಲೂ ಅದೇ, ಬಿಕಾಸ್ ಆ ನೋವು ಎಲ್ರಿಗೂ ಕಾಮನ್. ಅದು ಸುತ್ತ ಒಂದು ಡ್ರಾಮಾ ನಡೀತಾ ಇದೆ, ಲೈಕ್ ನೋಡಿದಾಗ ಒಂದು ಡ್ರಾಮಾ ನಡೀತಿದೆ. ಸೊ ಅದು ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತಾ ಇಲ್ಲ, ಅದು ಕನೆಕ್ಟ್ ಆಗುತ್ತೆ. ಮೋರ್ ದ ಇಂಪ್ಯಾಕ್ಟ್ ಇಂದ ಜಾಸ್ತಿ ಕನೆಕ್ಟ್ ಆಗುತ್ತೆ 100%. ಆ ನೋವು ಮತ್ತೆ ಆ ಹುಡುಗನ ಜರ್ನಿ ಏನಿದೆ ಅಲ್ಲ, ಅದು ಹುಡುಗನಿಗೆ ಮಾತ್ರ ಸೀಮಿತವಾಗಿರಲ್ಲ. ಸಿನಿಮಾ ನೋಡಿದಾಗ ಎಲ್ಲ ಆಡಿಯನ್ಸ್ಗೂ ಎಲ್ಲೋ ಒಂದ್ ಕಡೆ ಅವರು ಕನೆಕ್ಟ್ ಮಾಡ್ಕೊಂತಾರೆ ಅಂತ ಮಾಡ್ಕೊಂಡಿರೋದು ನೋಡಿದೀನಿ ನಾನು. ಸೊ ಆ ಧೈರ್ಯದಲ್ಲಿ ಹೇಳಬಲ್ಲೆ ನಾನು, ಕನೆಕ್ಟ್ ಮಾಡ್ಕೊಂತಾರೆ 100%. ಅದಕ್ಕೆ ಸುತ್ತಮುತ್ತ ಇರೋದು ಅವ್ರಿಗೆ ಇದಿರಲ್ಲ, ಐಡಿಯಾ ಇರಲ್ಲ, ಸುಮ್ಮನೆ ಹೇಳ್ತಾರೆ. ಬಟ್ ಆ ಪರ್ಸ್ಪೆಕ್ಟಿವ್ ಆಗಿ ನೋಡ್ಬೇಕಾದ್ರೆ ನೀವು ಆ ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸಿದಿರಾ. ಇಟ್ಸ್ ಗುಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮೂವಿ ಕೊಟ್ಟಿದ್ದೀರಾ. ಥಿಯೇಟರ್ಗೆ ಹೋಗಿ ನೋಡ್ತೀನಿ ಖಂಡಿತ. ಥಿಯೇಟರ್ ಅಲ್ಲಿ ನೀವು ನೋಡಿದ್ರೆ ಅಂದ್ರೆ ಇಂಥ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿದ್ರೆ ಇಂಥ ಸಿನಿಮಾಗಳು ಜಾಸ್ತಿ ಆಗ್ತಾವೆ, ಜಾಸ್ತಿ ಆಗ್ಬೇಕು ಆಕ್ಚುಲಿ. ಬಿಕಾಸ್ ನಾವು ಏನಾಗ್ತದೆ ಜನರಲಿ ಈ ತರ ಸಿನಿಮಾ ಅಂದ್ರೆ ಇದು OTT ನೋಡ್ಬಿಡ್ತೀವಿ ಅಂತ, ಅದು ದೊಡ್ಡ ದುರಂತ ಅದು. ಬಿಕಾಸ್ ನಾವು OTT ಭರವಸೆ ಮೇಲೆ ಸಿನಿಮಾ ಮಾಡಕ್ ಆಗೋದೇ ಇಲ್ಲ. OTT ಇಂದ ಏನ್ ರೆವೆನ್ಯೂ ಬರುತ್ತೆ ಅದರಿಂದ ಪ್ರೊಡ್ಯೂಸರ್ಸ್ ಗಳು ಬಂಡವಾಳ ಹಾಕಕ್ ಸಾಧ್ಯನೇ ಇಲ್ಲ. ಯಾವಾಗ ಇಂಥ ಸಿನಿಮಾನ ಥಿಯೇಟರ್ ಬಂದು ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಜನರು, ಅವಾಗ ಏನೋ ಒಂದು ಬದಲಾವಣೆ ಆಗ್ಬೋದು. ಸೆಲೆಬ್ರೇಟ್ ಮಾಡಿದ್ರೆ ಇದೇ ರೀತಿ ಇನ್ನೂ ಒಂದಷ್ಟು ಸಿನಿಮಾ, ಬಿಕಾಸ್ ಇಂಥ ಸಿನಿಮಾಗಳು ಮತ್ತೆ ಆಗ್ಬೇಕು ಅಂದ್ರೆ ಇದೇನ್ 100 ಕೋಟಿ ಮಾಡ್ಬೇಕಂತಿಲ್ಲ. ಈ ಸಿನಿಮಾ ಹಿಟ್ ಆಗೋದು ಯಾವಾಗ ಒಂದಿಷ್ಟು ಫ್ಯಾಮಿಲಿಗಳು ಬಂದು ಜನರು ಬಂದು ಥಿಯೇಟರ್ ಬಂದು ನೋಡಿದಾಗಲೇ ಅದು ಹಿಟ್ ಆಗುತ್ತೆ ಆಲ್ರೆಡಿ ಅಲ್ವಾ. ಸೊ ಎಕ್ಸ್ಪೆಕ್ಟೇಷನ್ ಚಿಕ್ಕ ಕಡಿಮೆ. ಸೊ ಅಂತ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿದ್ರೆ ಇಂಥ ನೆಕ್ಸ್ಟ್ ವರ್ಷ ಒಂದು 2 ಆಗ್ಬೋದು, ಮುಂದಿನ ವರ್ಷ ಒಂದು 5 ಆಗ್ಬೋದು. ಸೊ ಅದು ಚೇಂಜ್ ಆಗುತ್ತೆ, ಇಂಡಸ್ಟ್ರಿ ಟ್ರೆಂಡೇ ಚೇಂಜ್ ಆಗುತ್ತೆ ಅವಾಗ. ಅಂಡ್ ಪರಮ ಸ್ಟುಡಿಯೋಸ್ ರಕ್ಷಿತ್ ಶೆಟ್ಟಿ ಟೀಮ್ ಲೈಕ್ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ. ಅಂಡ್ ಪ್ರೊಡಕ್ಷನ್ ಹೇಗೆ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು, ಹೇಗೆ ಅವ್ರ ಬಗ್ಗೆ ಒಂದೆರಡು ಮಾತು. ಇವಾಗ ಜನರಲಿ ಕನ್ನಡದಲ್ಲಿ ನಾವು ಯಾವುದೇ ಒಂದು ಡಿಫ್ರೆಂಟ್ ಬೇರೆ ತರದ ಹೊಸ ತರದ ಪ್ರಯತ್ನ, ಹೊಸ ತರದ ಸಿನಿಮಾ ಅಂದಾಗ ಅದರಲ್ಲಿ ಎಲ್ಲೋ ಒಂದ್ ಕಡೆ ಪರಮ ರಕ್ಷಿತ್ ಶೆಟ್ಟಿ ಅವರ ಅಸೋಸಿಯೇಷನ್ ಇದ್ದೇ ಇರುತ್ತೆ. ಇವಾಗ ಅದರ ಅರ್ಥ ಅವ್ರು ಒಬ್ಬರೇ ಮಾಡ್ತಿರೋದು ಅಂತಲ್ಲ, ಬಟ್ ಅವರ ಕಾಂಟ್ರಿಬ್ಯೂಷನ್ ಸಹ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲೋನು ನೀವು ಗರುಡ ಗಮನನ ಪ್ರೆಸೆಂಟ್ ಮಾಡಿರೋದಾಗಿರ್ಲಿ, ಹಾಸ್ಟೆಲ್ ಹುಡುಗರನ್ನ ಪ್ರೆಸೆಂಟ್ ಮಾಡಿರೋದ್ರಲ್ಲಾಗಿರ್ಲಿ, ಅಥವಾ ಬೇರೆ ತರದ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರೋದ್ರಾಗಿರ್ಲಿ, ಅಂಡ್ ಅದು ಕಾನ್ಸ್ಟೆಂಟ್ಲಿ ಮಾಡ್ತಾ ಬಂದಿದ್ದಾರೆ ಅವರು. ಅಂಡ್ ಈಸ್ ಅ ವೆರಿ ಡಿಲೈಟ್ಫುಲ್ ಪ್ರೊಡ್ಯೂಸರ್. ಇವಾಗ ಈ ಸಿನಿಮಾದ್ದು ಕಥೆ ಕೇಳಿ, ಸರಿ ಈ ಸಿನಿಮಾ ಮಾಡು ನೀನು, ಏನು ಚೇಂಜ್ ಮಾಡ್ಬೇಕು, ಏನಾರು ಚೇಂಜ್ ಮಾಡ್ಬೇಕಂತ ನಾನಾಗಿ ಕೇಳಿದ್ರು ಇಲ್ಲ, ಏನು ಚೇಂಜ್ ಮಾಡೋದು ಬೇಡ, ಇದು ನಿನ್ನ ಸಿನಿಮಾ, ಹೆಂಗ್ ಬೇಕು ಹಂಗೆ ಮಾಡು ಅಂದವರು. ಕೊನೆಗೆ ಅವರು ಸಿನಿಮಾ ನೋಡಿದ್ದು, ಸಿನಿಮಾ ಕಂಪ್ಲೀಟ್ಲಿ ರೆಡಿ ಆಗಿ ಸೌಂಡ್ ಮ್ಯೂಸಿಕಲ್ ಆದ್ಮೇಲೆ ಅಲ್ಲಿ ತನಕ ಸೆಟ್ಗೂ ಬಂದಿಲ್ಲ, ಏನಾಯ್ತು ಸಿನಿಮಾ ಅಂತಾನೂ ಕೇಳಿಲ್ಲ. ಸೊ ದ್ಯಾಟ್ ಈಸ್ ರಕ್ಷಿತ್ ಶೆಟ್ಟಿ ಫಾರ್ ಯು. ಇವಾಗ ನಿಮ್ಮನ್ನ ನೀವೊಂದು ಕಥೆ ತಗೊಂಡೋಗಿ ಅವ್ರು ನಿಮ್ಮನ್ನ ನಂಬಿದ್ರೆ ಸಂಪೂರ್ಣವಾಗಿ ನಂಬಿಡ್ತಾರೆ. ಅದಾದ್ರ ಮೇಲೆ ಅವ್ರು ಏನು ಬೋಧರೆ ಮಾಡಲ್ಲ. ಸೊ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಟ್ರಸ್ಟ್ ದಟ್ ಹಿ ಪ್ಲೇಸಸ್ ಆನ್ ಯು. ಸೊ ನಿಮಗೂ ಒಂಥರದ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಚಾಲೆಂಜ್ ಆಗುತ್ತೆ ಅದು. ಸೇಂಗ್ ಯಾರೋ ಒಬ್ರು ನನ್ನ ನಂಬಿ ಇಷ್ಟು ಬಂಡವಾಳ ಹಾಕ್ತಿದ್ದಾರೆ, ಸೊ ಐ ಹ್ಯಾವ್ ಟು ಡೂ ರೈಟ್ ಬೈ ಹಿಮ್, ಜಸ್ಟಿಸ್ ಮಾಡ್ಬೇಕು ನಾನು ಸಿನಿಮಾಗೆ ಅನ್ನೋ ಒಂದು ಫೀಲಿಂಗ್ ನಮಗೂ ಬರುತ್ತೆ ಅದು ಸಿನಿಮಾ ಮಾಡಿದಾಗ. ಸೊ ಎಲ್ಲೂ ಒಂದು ಹೆಚ್ಚು ಕಡಿಮೆ ಆಗದೆ ಇರೋಂಗೆ ನಾವು ನೋಡ್ಕೊಳ್ತೀವಿ, ಬಿಕಾಸ್ ದಟ್ ಈಸ್ ದ ಕೈಂಡ್ ಆಫ್ ಕಂಫರ್ಟ್ zone that he creates for you. ಸೊ ನಮಗೂ ಒಂಥರ ಇದಿರುತ್ತೆ, ಸೇಯಿಂಗ್ ವಿಲ್ ಆಲ್ಸೋ ಹ್ಯಾವ್ ಟು ಕೈಂಡ್ ಆಫ್ ಡೂ ಜಸ್ಟಿಸ್ ಟು ಹಿಸ್ ಟ್ರಸ್ಟ್ ಅಂತ. ಸೊ ಅಂಥ ಪ್ರೊಡ್ಯೂಸರ್ ಇನ್ನಷ್ಟು ಬಂದ್ರೆ ಐ ಥಿಂಕ್ ಇಂಡಸ್ಟ್ರಿಗೇನೆ ಒಳ್ಳೇದು. 100% ಒಂದಿಷ್ಟು ಹೊಸ ವಾಯ್ಸಸ್ಗಳು ಬರ್ತವೆ. ಆಸ್ ಎ ಚಿಕ್ಕ ಕ್ರಿಯೇಟರ್ ಆಗಿದ್ರು ನನಗೂ ಒಂದು ಆಪರ್ಚುನಿಟಿನ ಪರಮ ಸ್ಟುಡಿಯೋಸ್ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ಮೂವಿ March 7th ರಿಲೀಸ್ ಆಗ್ತಾ ಇದೆ. ಫೀಲ್ ಗುಡ್ ಮೂವಿ, ಫ್ಯಾಮಿಲಿ ಸಮೇತ ಬಂದು ನೋಡಿ. ಐ ಥಿಂಕ್ ಸುಮಂತ್ ಭಟ್ ಅವರು ನಿಮ್ಗೆ ಮೋಸ ಮಾಡಿರಲ್ಲ ಅಂತ ಅನ್ಕೊಂಡಿದ್ದೀನಿ. ಟ್ರೈಲರ್ ನೋಡಿ ಆ್ಯಂಡ್ ಮೂವಿನ ಬಂದು ಥಿಯೇಟರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಅವಿಶ್, ಈ ಮೂವಿ ಯಾಕೆ ನೋಡ್ಬೇಕು ಬಂದು? ಚೆನ್ನಾಗಿ ಉಂಟು. ನೀ ಚೆನ್ನಾಗಿದ್ಯಾ? ಅದರಲ್ಲಿ ಮೂವಿಲಿ ಹೆಸರೇನು? ಮೂವಿ ಹೆಸರು ಮೂವಿ ಹೆಸರೇನು? ಮಿಥ್ಯ. ಇವನು ನೀನು ಹೆಸರೇನು ಮೂವಿಯಲ್ಲಿ? ವಂದನ. ತುಂಬಾ ಅವಾರ್ಡ್ಸ್ ತಗೊಂಡಿದೆ, ತುಂಬಾ ಕಡೆ ರೆಕಗ್ನೈಸೇಷನ್ ಸಿಕ್ಕಿದೆ ಮೂವಿಗೆ. ಈಗ ನಾನು ಈ ಥರ ಅಂದರೆ ಫಸ್ಟ್ ಮೂವಿ ಇಲ್ಲ, ಈ ಥರ ಒಂದು ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮುಂಚೆ ಮಾಡಿದ್ರೆ 18 ಮೂವೀಸ್ ಆಯಿತು. ಓಕೆ. ಅದೇ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಯಾವ ಮೂವಿಯಲ್ಲಿ ಪ್ಲೇ ಮಾಡಿರಲಿಲ್ಲ. ಫೀಲಿಂಗ್ಸ್ ಬೇರೆನೇ ಇರುತ್ತೆ ಆ ಮೂವಿಯಲ್ಲಿ. ಆ್ಯಂಡ್ ಈ ಮೂವಿಯಲ್ಲಿ ನನ್ನ ಫೀಲಿಂಗ್ಸ್ ಎಮೋಷನ್ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಫಸ್ಟ್ ಆಡಿಷನ್ ಕರೆದಿದ್ದು, ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಮತ್ತೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ ಡೈಲಿ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೆ ಉಡುಪಿಯಲ್ಲಿ. ಆ್ಯಂಡ್ ಸರ್ ನಾನು ಜಸ್ಟ್ ಹೇಳ್ತಾ ಇದ್ರು ಯಾವ ಥರ ಸೀಕ್ವೆನ್ಸ್ ಇರುತ್ತೆ ಸ್ಕ್ರಿಪ್ಟ್ಗಿಂತ ಬಿಯಾಂಡ್ ಆಗಿ ಯಾವ ಥರ ಸೀಕ್ವೆನ್ಸ್ ಬರುತ್ತೆ, ಆ ಸೀಕ್ವೆನ್ಸ್ಗೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ವಿದೌಟ್ ಡೈಲಾಗ್ಸ್ ಇಲ್ಲ, ನಿನ್ನ ರಿಯಾಕ್ಷನ್, ನಿನ್ನ ಫೇಸ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ. ಶೂಟಿಂಗ್ ಸ್ಟಾರ್ಟ್ ಆಗುವಾಗ ಕೂಡ ಅವರು ನನಗೆ
ಸ್ಕ್ರಿಪ್ಟ್ಗಿಂತ ನಿನ್ ಡೈಲಾಗ್ಸ್ ನಿನ್ಗೇನಿದೆ ಡೈಲಾಗ್ಸ್ ನೀನ್ ಮಾಡು, ಐ ಲಿವ್ ಯು ಫ್ರೀ, ನಿಂಗೇನ್ ಡೈಲಾಗ್ಸ್ ಮಾಡು. ಬಂತು ಆ್ಯಂಡ್ ಚೆನ್ನಾಗಿ ಬಂತು, ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಇದೆ ಮುಂಚೆನೆ ಮಾಡಿರೋದಕ್ಕೆ ಇದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆಯಾ. ಇವನ್ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಇವನ್ ಫಸ್ಟ್ ಮೂವಿ ನಾನು ಒಟ್ಟಿಗೆ ಮಾಡೋದು. ಫಸ್ಟ್ ಮೂವಿ? ಹಾ ಅದು ಇದು ಫಸ್ಟ್ ಮೂವಿ. ಇದಕ್ಕಿಂತ ಮುಂಚೆ ಮಾಡಿದೆ ನಾನು. ಮುಂಚೆ ಮಾಡಿದ್ಯಾ ಮೂವಿ? ಆ ಮಾಡಿದ್ದೆ. ಅದಾದ್ಮೇಲೆ ಇಷ್ಟು ಮೂವಿ ಮಾಡಿ ನೀನು ಮಾತಾಡಲ್ಲ ಅಂತೆ, ಮೂವಿನ ಮಾತ್ರ ಮಾತಾಡ್ತೀಯಾ? ಕಳ್ಳ ತರ ಕೂತೀವಿ. ಕೋಆಪರೇಟ್ ಮಾಡ್ತಾ ಏನು? ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಹಿಮ್. ಅವನಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ತುಂಬಾ ವಿಷನರಿ ಡೈರೆಕ್ಟರ್ ಸುಮಾನ್ ಸರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಇದ್ರು. ಅಂಡ್ ನಿತಿನ್ ಅಣ್ಣ ಆಗಿರ್ಬೋದು, ನೀರಜ್ ಆಗಿರ್ಬೋದು, ಆತ್ಮಿಕ್ ಅಣ್ಣ ಆಗಿರ್ಬೋದು, ಎಲ್ರು ಹೊತ್ಕೊಂಡು. ನಾನು ಫ್ರಾಂಕ್ಲಿ ಹೇಳೋದಾದ್ರೆ ನಂಗಿಂತ ಚೆನ್ನಾಗಿ ಇವರೇ ಮಾಡಿದೆ ಮೂವಿಯಲ್ಲಿ. ನಿಮ್ಗೆ ನೋಡಿ ಓ ಮೈ ಗಾಡ್ ಸೋ ಬ್ಯೂಟಿಫುಲ್ ನಿಮ್ಗೆ ಹಾಗೆ ಅನ್ಸ್ಬೋದು. ನನಗಿಂತ ಚೆನ್ನಾಗಿ ಇವನೇ ಮಾಡಿದೆ ನಾನು ಹಾಗೆ ಹೇಳ್ಬೇಕಂದ್ರೆ. ಅಂಡ್ ಒಳ್ಳೆ ಡೈರೆಕ್ಷನ್ ಇತ್ತು. ಅಂಡ್ ಅವನಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೇಕಾದ್ರೆ. ಅವ್ನ ಫಸ್ಟ್ ಮೂವಿ ಅಂಡ್ ಇಟ್ ವಾಸ್ ವೆರಿ ಗುಡ್ ಫಾರ್ ಹಿಮ್. ಅವ್ನು ಕಾಪರೇಟ್ ಮಾಡಿದಾನೆ. ಅಂಡ್ ಕೆಲವೊಮ್ಮೆ ಶಾರ್ಟ್ಸ್ ಅಲ್ಲಿ ಏನಂದ್ರೆ ನಂಗೆ ವರ್ಕ್ಶಾಪ್ ಮಾಡುವಾಗ ಅವನೊಮ್ಮೆ ಬಂದಿದ್ದ. ನಾನೀಗ ಅವನನ್ನ ದೂಡಿದ್ರೆ ಅವ್ನು ಹೊಡೆದು ನನ್ಗೆ ಮತ್ತೆ ಸರ್ ಎಷ್ಟು ಸಲ ಹೇಳ್ತಾರೆ ಅವ್ನು ಮಾಡ್ಬೇಡ ಅಂತ. ಅದನ್ನು ಹೊಡೆದು ನಾ ಹೋಗೋಣ. ಅದಕ್ಕೆ ಸರ್ ಫುಲ್ ಅದನ್ನೇ ಚೇಂಜ್ ಮಾಡಿಬಿಟ್ಟು ಮಿಥ್ಯಾ ಹಿಟ್ಸ್ ಬಂದನ ಅದನ್ನ ಕಟ್ ಮಾಡಿ ವಂದನ ಹಿಟ್ಸ್ ಮಿಥ್ಯಾ ಅಂತ ಹೇಳಿ ಬೈದವರು. ಹೇಳು, ಈ ಮೂವಿನ ಥಿಯೇಟರ್ಗೆ ಬಂದು ನೋಡಬೇಕು ಬೇಕಾದ್ರೆ ಹೇಳು, ಇಲ್ಲ ನಾನು ಕಂಪಲ್ ಮಾಡಲ್ಲ. ಈ ಮೂವಿ ನೋಡ್ಬೇಕು. ನಿನ್ಗೆ ಫ್ಯಾನ್ಸ್ ಬೇಕಾ ಬೇಡ? ಬೇಕು. ಯಾವ ಥರ ಫ್ಯಾನ್ಸ್ ಬೇಕು? ಹ್ಯೂಜ್ ಫ್ಯಾನ್ಸ್, ಸ್ಮಾಲ್ ಫ್ಯಾನ್ಸ್? ಬಿಗ್ ಫ್ಯಾನ್ಸ್. ನಾನೇ ನಿನಗೆ ಬಿಗ್ ಫ್ಯಾನ್. ಹೇಳು, ಈ ಮೂವಿನ ಬಂದು ಥಿಯೇಟರ್ಗೆ ನೋಡಿ. ಈ ಮೂವಿಯನ್ನ ಬಂದು 7th ಮಾರ್ಚ್ 2025 ಅಲ್ಲಿ ನೋಡ್ಬೇಕು ನೀವು. 10:30 5 ಯಾವ ಮಾಲ್? ಓರಿಯನ್ ಮಾಲ್. ಓರಿಯೋ ಮಾಲ್. ನೆಕ್ಸ್ಟ್ ನಿನ್ ಫೇವ್ರೆಟ್ ಬಿಸ್ಕೆಟ್ ಕೇಳಲಿಲ್ಲ. ಬಂದು ನೋಡಿ. ಮಾರ್ಚ್ 7th ಈ ಮೂವಿ ಎಲ್ಲ ಥಿಯೇಟರ್ಸ್ ರಿಲೀಸ್ ಆಗ್ತಿದೆ. ಬಂದು ಎಲ್ಲ ನೋಡಿ. ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ದಾರೆ ಇವರಿಬ್ರು. ಒಂದ್ ವಿಷಯ ಹೇಳ್ಬೇಕಂದ್ರೆ ಈ ಮೂವಿಯಲ್ಲಿ ನೀವು ಎಷ್ಟು ಕನೆಕ್ಟ್ ಮಾಡ್ತೀರಾ ಅಂದ್ರೆ ಯಾವ್ದೇ ಒಂದು ಸಿಬ್ಲಿಂಗ್ ಬಾಂಡ್ ಈ ಮೂವಿಯಲ್ಲಿ ತೋರಿಸಿರೋ ಸಿಬ್ಲಿಂಗ್ ಬಾಂಡ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ನಿಮ್ ಲೈಫ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅನುಭವಿಸಿರ್ತೀರಾ. ಇಂಪ್ಯಾಕ್ಟ್ ಆಗುತ್ತೆ. ಯಾವ್ದೋ ಒಂದು ಪಾಯಿಂಟ್ ಆಫ್ ಲೈಫ್ ಅಲ್ಲಾದ್ರೂ ಈ ಮೂವಿಯಲ್ಲಿ ಇರೋ ಸಿಬ್ಲಿಂಗ್ ಬಾಂಡ್ ನಿಮ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಇಟ್ಸ್ ಆಲ್ಸೋ ಕಾಲ್ಡ್ ಅನ್ ಅಡಲ್ಟ್ ಮೂವಿ. ಜಸ್ಟ್ ಹೋಗಿ ಈ ಮೂವಿನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ. ಬಿಕಾಸ್ ನನ್ನ ಫ್ರೆಂಡ್ ಆ್ಯಕ್ಟ್ ಮಾಡಿದ್ದಾನೆ. ಸೊ ಹೋಗಿ ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಸಕ್ಸಸ್ಫುಲ್ ಆಗಿ ಮೂವಿ ಹೋಗಲಿ.